ಹಾಯ್ ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಪ್ರಿಯ ಗಿರೀಶ್. ಸೊ ನಿಮ್ಮಲ್ಲಿ ಕೆಲವರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು, ಸೊ ಯೂಟ್ಯೂಬ್ ನೇಮಿಂದ ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಆಗ್ತಾರ ಆ್ಯಂಡ್ ಜನ ಬರ್ತಾರ ಯೂಟ್ಯೂಬ್ ನೋಡೋಕ್ಕೆ ನಮ್ದು. ಆ್ಯಂಡ್ ನಾನು ಈ ಥರ ವೀಡಿಯೋ ಮಾಡಿದರೆ ಜನ ನೋಡ್ತಾರ. ಸೊ ಎಲ್ಲ ಇದೇ ಥರ ಮಾಡ್ತಾರೆ. ಸೊ ನಾನೇನೋ ಡಿಫ್ರೆಂಟಾಗಿ ಮಾಡಬೇಕು. ಸೊ ಇದೇ ಥರ ಬೇಜಾನ್ ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಇದೆ ಅಂತ ನಂಗೆ ಗೊತ್ತು. ನನ್ನ ತಲೆಯಲ್ಲೂ ಓಡ್ತಿರ್ತವೆ ಆಗಾಗ. ಸೊ ನೀವೇನಾದರೂ ಯೂಟ್ಯೂಬ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಇವತ್ತೇ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಮಾಡಿ. ಯಾಕಂದರೆ ಪರ್ಫೆಕ್ಟಾಗಿ ನಾನು ಎಲ್ಲನೂ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇಸ್ ನಾಟ್ ಪಾಸಿಬಲ್, ಓಕೆನಾ? ಸೊ ಎಲ್ಲ ಒಂದೇ ಥರ ಬರೋಲ್ಲ, ಒಂದೇ ಸತಿ ಎಲ್ಲ ಕಲೆಕ್ಟ್ ಆಗೋಲ್ಲ. ಇಟ್ಸ್ ಏನಂದರೆ ಯೂಟ್ಯೂಬರು ಯಾವ ಥರ ಎಲಿಜಿಬಲಿ ಕ್ರೈಟೀರಿಯಾ ಮೇಂಟೈನ್ ಮಾಡಿದ್ದಾರೆ ಅಂದರೆ ಆ್ಯಂಡ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಒಬ್ಬ ವರ್ಕರ್, ಓಕೆನಾ, ನಾವಿಷ್ಟು 4000 ಅವರ್ಸ್ ಆಗಬೇಕು ಆ್ಯಂಡ್ ಆಲ್ಸೋ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಸೊ 4000 ಅವರ್ಸ್ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ದಿನ ತಗೊಳುತ್ತೆ ಅಂತ. ಆ್ಯಂಡ್ ನೀವು ಅನ್ಕೋತೀರ ಒಂದು ವೀಡಿಯೋ ಮಾಡಿದ್ರೆ ಅದು 10,000 ಅವರ್ ಓಡಿದ್ರೆ ಸಾಕಲ್ಲ, ಒಂದು 10 ನಿಮಿಷದ್ದು ಆಯ್ತಲ್ಲ 10,000 ಅವರ್ಸ್ ಅಂತ. ಸೊ ಯೂಟ್ಯೂಬ್ ನೋಡೋಕೆ ಬರ್ತಾರಲ್ಲ ಅವರೆಲ್ಲ ನಿಮ್ಮ ವೀಡಿಯೋ ಫುಲ್ಲು ಯಾರು ನೋಡೋಲ್ಲ, ಎಲ್ಲ ಅರ್ಧ ನೋಡ್ತಾರೆ, ಒಬ್ರೊಬ್ರು ಕಾಲು ನೋಡ್ತಾರೆ, ಒಬ್ರೊಬ್ರು ನೋಡೋದೇ ಇಲ್ಲ, ಜಸ್ಟ್ ಬಂದು ಹೋಗ್ತಾರೆ. ಸೊ ಈ ಥರ ಸೊ ನಮ್ಮ ಲೆಕ್ಕಾಚಾರನೇ ಒಂಥರ ಇರುತ್ತೆ, ಬಟ್ ಅಲ್ಲಿ ನೀವು ರಿಯಾಲಿಟಿಗೆ ಹೋದಾಗಲೇ ಬೇರೆ ಥರ ಇರುತ್ತೆ. ಸೊ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡಿ, ಬೇಗನೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಸೊ ಇನ್ನೊಂದೇನೆಂದರೆ, ಇನ್ಸ್ಟಾಗ್ರಾಮ್ ಆ್ಯಡ್ಸ್ ನೋಡಿರ್ತೀರ. ಸೊ 4000 ಅವರ್ಸ್ ಆ್ಯಂಡ್ 1K ಸಬ್ಸ್ಕ್ರೈಬರ್ಸ್ ಓನ್ಲಿ ಫಾರ್ 320 rupees ಲೈಕ್ ದಟ್ ಆ್ಯಂಡ್ ಎಕ್ಸೆಟ್ರಾ. ಓಕೆ, ನಾನು ನೋಡಿರ್ತೀರಿ, ನೀವೇ, ನಾನು ನೋಡಿದ್ದೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನೋಡಿ. ಆ್ಯಂಡ್ ಆಲ್ಸೋ ನನ್ನ ಎಕ್ಸ್ಪೀರಿಯೆನ್ಸ್ಗಿಂತ ಬೇರೆಯವರೆಲ್ಲ ಹೇಳಿರೋದು ಕೇಳಿ ನೀವು ಆ್ಯಂಡ್ ನೋಡಿ, ಅದೆಲ್ಲ ಫೇಕ್, ಓಕೆನಾ? ಯಾವತ್ತೂ ಆ ಥರ ದುಡ್ಡ ಪೇ ಮಾಡಿ ಸಬ್ಸ್ಕ್ರೈಬರ್ಸ್ಗೆ ಏನು ಮಾಡ್ತೀನಿ, ವಾಚ್ ಟೈಮ್ ಅವರ್ಸ್ಗೆ ಏನು ಮಾಡ್ತೀನಿ ಅಂತ ಹೋಗಬೇಡಿ. ಯಾಕಂದರೆ ಅದೆಲ್ಲ ಫೇಕ್, ಓಕೆನಾ? ಎಲ್ಲ ಫೇಕ್. ನೀವು ದುಡ್ಡು ಪೇ ಮಾಡಿಸ್ಕೋತಾರೆ. ಆಫ್ಟರ್ ದಟ್ ಸಬ್ಸ್ಕ್ರೈಬರ್ಸ್ನ ಕೊಡ್ತಾರೆ, ಆಮೇಲೆ ಗೊತ್ತಾಗುತ್ತೆ ನಿಮಗೆ ಏನಾಗುತ್ತೆ ಅಂತ. ಸೊ ಹೋಗೋಕ್ಕೆ ಹೋಗಬೇಡಿ, ಓಕೆನಾ? ಸೊ ಏನಾಗುತ್ತೆ ಅಂದರೆ, ಸಬ್ಸ್ಕ್ರೈಬರ್ಸು 1 ಗಂಟೆ ಆದಮೇಲೆ ರಿಮೂವ್ ಆಗ್ತಾರೆ ಆ್ಯಂಡ್ ಆಲ್ಸೋ ನಿಮ್ಮ ಅಮೌಂಟ್ ಕಟ್ ಆಗುತ್ತೆ. ಸೊ ಇದು ಒಂದು ಎಚ್ಚರಿಕೆ, ಓಕೆನಾ? ಯಾಕಂದರೆ ನಿಮಗೆ ಸಬ್ಸ್ಕ್ರೈಬರ್ಸು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಅನ್ಕೋತೀರಾ 1 ತಿಂಗಳಲ್ಲಿ 2 ತಿಂಗಳಲ್ಲಿ ನಾನು ಸಬ್ಸ್ಕ್ರೈಬರ್ಸಾಗಿ ಏನು ಮಾಡ್ಬಿಡ್ಬೋದು, ಒಳ್ಳೆ ದುಡ್ಡು ಮಾಡ್ಬಿಡ್ಬೋದು ಅಂತ. ಸೊ ಆ ಥರ ಅಲ್ಲ. ಇದೇನಂದರೆ ಪೇಷನ್ಸ್ ಇರಬೇಕು ನಿಮಗೆ, ಓಕೆನಾ? ಆ್ಯಂಡ್ ಆಲ್ಸೋ ವರ್ಕ್ ಮೇಲೆ ಡಿಸಿಪ್ಲಿನ್ ಇರಬೇಕು. ಈಗ 4000 ಅವರ್ಸು ಒಂದೇ ದಿನ, ಏನೋ 1 ತಿಂಗಳು 2 ತಿಂಗಳಲ್ಲಿ ಆಗಿಬಿಟ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ನಿಮಗೆ. ಸೊ ಇನ್ಸ್ಟಾಗ್ರಾಮ್ ಆ್ಯಡ್ಸ್ ಎಲ್ಲ ನಂಬ್ಕೊಂಡು ಹೋಗ್ಬೇಡಿ, ಅದೆಲ್ಲ ಫೇಕ್. ಆ್ಯಂಡ್ ನೆಕ್ಸ್ಟು, ಬ್ರದರ್, ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡ್ತೀನಿ, ಬಟ್ ಎಷ್ಟು ಟೈಮ್ ಹಿಡಿಯುತ್ತೆ ಬ್ರದರ್? ಸೊ ನಾನು ಹೇಳ್ತೀನಿ, ಒಂದು ಕಂಪ್ನಿ ಕಟ್ಟಬೇಕು ಅಂದರೆ ಅವರು ಮಿನಿಮಮ್ 4-5 ಇಯರ್ಸ್ ಕಷ್ಟಪಟ್ಟಿರ್ತಾರೆ. ಸೊ ನಿಮ್ಮರೇ ಓನ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಮತ್ತು ಕಟ್ಟಬೇಕು ಅಂದರೆ ಹಿಡಿಯುತ್ತೆ ಟೈಮ್. 2 ಇಯರ್ಸ್, 1 ಇಯರ್ ಹಿಡಿಯುತ್ತೆ. ಸೊ ನಿಮ್ಮದು ಓನಾಗಿ ಕಟ್ಟಬೇಕು ಅಂದರೆ ಅಷ್ಟು ಹಿಡಿಲೇಬೇಕಲ್ಲ ಬ್ರದರ್. ಹಿಡಿದ ಹೋದರೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಬ್ರದರ್ ಅಂತ ನನ್ನ ಅನಿಸಿಕೆ ಬ್ರದರ್. ಸೊ ಏನಂದರೆ, ಒಂದು ಯೂಟ್ಯೂಬ್ ಓಕೆ ಗುಡ್, ಮೋಸ್ಟ್ ಆಫ್ ದಿ ಇಂಜಿನಿಯರ್ ಸ್ಟೂಡೆಂಟ್ಸು ಯೂಟ್ಯೂಬ್ನ ಯೂಸ್ ಮಾಡೋದು ಫಾರ್ ಸ್ಟಡಿ ಪರ್ಪಸ್ಗೆ. ಯೂಟ್ಯೂಬ್ ಒಂದು ಪಕ್ಷ ಟೀಚರ್ ಅಂತಲೇ ಹೇಳ್ಬೋದು, ಓಕೆನಾ? ಆಫ್ಟರ್ ನಾವು PUC ಡಿಪ್ಲೊಮೊ ಎಲ್ಲ ಮುಗಿಸಿದ ಮೇಲೆ ಕಾಲೇಜಲ್ಲಿ ಮಾಡೋದು ನಾವು ನೋಡೇ ಇದ್ದೀವಿ. ಅವ್ರು ಮಾಡೋಕ್ಕೂ ಬರೋದಿಲ್ಲ ಆ್ಯಂಡ್ ಆಲ್ಸೋ ಅವ್ರು ಮಾಡೋದು ಇಲ್ಲ, ಓಕೆನಾ? ಅರ್ಧ ಸಿಲೆಬಸ್ ಮುಗಿಸ್ತಾರೆ ಆ್ಯಂಡ್ ಆಲ್ಸೋ ಮಾಡಿದ್ರು ಎಲ್ಲ ಅರ್ಧ. ಸೊ ನಮಗೆ ಈ ಟೆಕ್ನಾಲಜಿನೇ ಒಂದು ಅಸ್ತ್ರ ಅಂತಲೇ ಹೇಳ್ಬೋದು ಫಾರ್ ಸ್ಟಡೀಸ್ಗೆ. ಆ್ಯಂಡ್ ಯೂಟ್ಯೂಬ್ ಆಲ್ಸೋ ನೀವು ಸ್ಟಾರ್ಟ್ ಮಾಡೋದಿದ್ರೆ ಮಾಡಿ, ಪೀಪಲ್ಗೆ ರೀಚ್ ಆಗ್ಬೋದು. ನಿಮಗೆ ಕಂಟೆಂಟು ಇನ್ಫಾರ್ಮೇಷನ್ನು ಮಾಡೋ ವಿಲ್ಲಿಂಗ್ ಇದ್ದರೆ ದಯವಿಟ್ಟು ಸ್ಟಾರ್ಟ್ ಮಾಡಿ, ಡೋಂಟ್ ವರಿ. ಆ್ಯಂಡ್ ಆಲ್ಸೋ ನಾನು ಯೂಟ್ಯೂಬ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀನಿ. ನನಗೆ ಯಾಕಂದರೆ ಟೈಮ್ ಇಲ್ಲ, ಮಾಡ್ತೀನಿ, ಪಕ್ಕ ಮಾಡೇ ಮಾಡ್ತೀನಿ. ಅದು ಪ್ರಿಪೇರ್ ಆಗ್ತಿದೆ ಎಲ್ಲ ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಎಡಿಟಿಂಗ್ ಯಾವ ಥರ, ಆ್ಯಂಡ್ ಅಪ್ಲೈ ಬಟನ್ಸ್, ಈಗ ಯಾವ ಥರ ಅಡ್ವಾನ್ಸ್ ಸ್ಕಿಲ್ಸ್ ಎಲ್ಲ ನಾನು ಹೇಳ್ಕೊಡ್ತೀನಿ. ಸೊ ಜಸ್ಟ್ ವೆಯ್ಟ್ ಆ್ಯಂಡ್ ಸಿ ಗಾಯ್ಸ್. ಆ್ಯಂಡ್ ಎಲ್ಲಕ್ಕೂ ಟೈಮ್ ಹಿಡಿಯುತ್ತೆ, ಓಕೆನಾ? ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು 5 ಯೂಟ್ಯೂಬ್ ಚಾನಲ್ನ ಹೇಳ್ತೀನಿ ನಿಮಗೋಸ್ಕರ. ಆ್ಯಂಡ್ ಆಲ್ಸೋ ನೀವು ಯಾವಾಗ ಆಗಬೇಕು ಅಂದರೆ ಲೈಫಲ್ಲಿ ಈ 5 ಯೂಟ್ಯೂಬ್ ಚಾನಲ್ನ ನೋಡಿ, ಸಾಧ್ಯ ಆದರೆ, ಓಕೆನಾ? ಫಸ್ಟ್ ಒನ್ ಇದು ಕೀರ್ತಿ ಹಿಸ್ಟ್ರಿ ಅಂತ. ಸೊ ಕೀರ್ತಿ ಗೋವಿಂದ ಸ್ವಾಮಿ ಅವರು ಕೀರ್ತಿ ಹಿಸ್ಟ್ರಿ ಅಂತ ಸರ್ಚ್ ಮಾಡಿದ್ರು ಬರ್ತಾರೆ. ಅವರು ಹಿಸ್ಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಿಸ್ಟ್ರಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೆಕೆಂಡ್ ಒನ್ ಈಸ್ ಸಕ್ಲೈನ್ ಖಾನ್ ಅಂತ. ಅವರು ನಾನು ಹೇಳ್ತೀನಿ ಎಲ್ಲ ಹಿಂದಿ ಯೂಟ್ಯೂಬರ್ಸ್, ಓಕೆನಾ? ಸೊ ನಮಗೆ ಕನ್ನಡ ಯೂಟ್ಯೂಬರ್ಸ್, ಹಿಂದಿ ಯೂಟ್ಯೂಬರ್ಸ್ ಅಂತ ಏನಿಲ್ಲ, ಓಕೆನಾ? ನನ್ನ ಮೋಟೋ ಏನಂದರೆ, ಜನಗೆ ಇನ್ಫಾರ್ಮೇಷನ್ ತಲುಪಬೇಕು, ಜನಗಳಿಗೆ ಇನ್ಫಾರ್ಮೇಷನ್ ತಲುಪೋರೆ ಈ ವಿಡಿಯೋದ ಮೋಟೋ, ಓಕೆನಾ? ಸೊ ನಾವು ಆ ಥರ ಭೇದ ಭಾವ ಎಲ್ಲ ಮಾಡಲ್ಲ. ಸೊ ಇದೇ ನನ್ನ ಪರ್ಸ್ಪೆಕ್ಟಿವಲ್ಲಿ ವಿ ಆರ್ ಇಂಡಿಯನ್ಸ್, ಓಕೆ? ಆ್ಯಂಡ್ ಥರ್ಡ್ ಒನ್ ಬಂದು ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಕನ್ನಡ, ತೆಲುಗು ಎಲ್ಲರಲ್ಲೂ ಇದೆ ಯೂಟ್ಯೂಬ್ ಚಾನಲ್. ಸೊ ಓಕೆನಾ, ನೀವು ಇದನ್ನ ರೆಫರ್ ಮಾಡಿ. ಸೊ ಇದು ಸ್ಟಡೀಸ್ಗೆ ಹೆವಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫೋರ್ತ್ ಒನ್ ಬಂದು ಟೆಕ್ ಇನ್ ಕನ್ನಡ. ಸೊ ನೀವೇನಾದ್ರು ಟೆಕ್ನಾಲಜಿ ರಿಲೇಟೆಡ್ ನೋಡ್ತಾ ಇದ್ದರೆ ಟೆಕ್ ಇನ್ ಕನ್ನಡ
ಫಾಲೋ ಮಾಡಿ. ಯಾಕಂದರೆ ಈಗ ಮೊಬೈಲು ಓಕೆನಾ. ಸೊ ಒಂದು ಮೊಬೈಲ್ ತಗೊಳೋಕ್ಕೆ ನಾನು ಹೋಗಿರ್ತೀನಿ ಅಂದರೆ ನಾನು ಅಬ್ಸರ್ವ್ ಮಾಡಿದೆ, ಆ ಮೊಬೈಲ್ ಅಂಗಡಿ ಹತ್ರ ಬಂದು ಕೇಳ್ತಾರೆ, ಅಣ್ಣ ಯಾವ ಮೊಬೈಲ್ ಬೆಸ್ಟು ಅಣ್ಣ ಅಂತ. ಸೊ ಅಣ್ಣ ಆ್ಯಪಲ್ ತಗೊಳೋಣ ಅಣ್ಣ ಅಂತ. ಸೊ ಆ್ಯಪಲ್ ಅಂದರೆ ನಾನು ಹೇಳ್ತಿರೋದು, ಆ್ಯಪಲ್ಲು ಈಗಿನ ಜನತೆಗೆ ಅವಶ್ಯಕತೆ ಇಲ್ಲದೆ ಹೋದರೂ ಶೋಕಿಗೋಸ್ಕರ ತಗೋತಿದ್ದಾರೆ. ಸೊ ಅದು ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಓಕೆನಾ. ಬಿಕಾಸ್ ಆ್ಯಪಲ್ ಓಕೆ ಗುಡ್ ಫಾರ್ ಸೆಕ್ಯೂರಿಟಿ. ನಿಮ್ಮ ಹತ್ರ ಹಣ ಇಲ್ಲದೆ ಹೋದರೂ ಸಾಲ ಮಾಡಿ EMIಲಿ ಆ್ಯಪಲ್ ತಗೊಂಡು ಶೋಕಿ ಮಾಡುವಷ್ಟು ಇದಕ್ಕೆಲ್ಲ ಹೋಗಬೇಡಿ ಓಕೆನಾ. ಯಾಕೆಂದರೆ ಆ್ಯಪಲ್ ಅನ್ನೆಸೆಸರಿ ಆ್ಯಸ್ ಪರ್ ಮೀ. ಇಫ್ ಯು ಹ್ಯಾವ್ ಎ ಮೋರ್ ಅಮೌಂಟ್ ದ್ಯಾನ್ ಯುವರ್ ಪರ್ಪಸ್ ಆ್ಯಂಡ್ ಯುವರ್ ನೆಸೆಸರಿ, ಯು ಕ್ಯಾನ್ ಗೋ ಆ್ಯಂಡ್ ಪರ್ಚೇಸ್. ಅದರ್ವೈಸ್ ಯೂಸ್ ನಾರ್ಮಲ್ ಮೊಬೈಲ್ ಆ್ಯಸ್ ಯೂಶ್ವಲ್ ಪೀಪಲ್ ಯೂಸ್ ಓಕೆ. ಆ್ಯಂಡ್ ಫೋರ್ತ್ ಒನ್ ಬಂದು ಫೋರ್ತ್ ಒನ್ ಟೆಕಿಂಗ್ ಕನ್ನಡ. ಫಿಫ್ತ್ ಒನ್ ಬಂದು ನನಗೆ ಇದಾಗಿದ್ದು ಅಂದರೆ, ನಾನು ಮೋಸ್ಟು ಸಿನಿಮಾ ನೋಡ್ತಾ ಇರ್ತೀನಿ ಓಕೆನಾ. ಸಿನಿಮಾ ನೋಡ್ತಾ ಇರ್ತೀನಿ. ಸೊ ವೆಬ್ ಸೀರೀಸ್ ನೋಡಿ. ಫಿಫ್ತ್ ಒನ್ ನೆಟ್ಫ್ಲಿಕ್ಸ್ ವೆಬ್ ಸೀರೀಸ್ ನೋಡಿ ಓಕೆನಾ. ಅದು ಹೆಲ್ಪ್ ಆಗುತ್ತೆ. ಬಿಕಾಸ್ ದಿಸ್ ಮೂವೀಸ್ ನಾನೇನು ನೋಡ್ತೀನಲ್ಲ ಅವೆಲ್ಲ ಮೋಟಿವೇಶನ್ ನನಗೆ ಸ್ವಲ್ಪ ಓಕೆ. ಮೋಟಿವೇಶನ್ ತಗೊಂಡು ನಾವು ನೆಕ್ಸ್ಟು ಕೆಲಸ ಮಾಡಬೇಕಲ್ಲ ಆ ಥರ. ಆ್ಯಂಡ್ ನೆಕ್ಸ್ಟ್ ಬಂದು ಓಕೆ ದಿಸ್ ಚಾನಲ್ಸ್ ಐ ವಿಲ್ ಟೆಲ್ ನೆಕ್ಸ್ಟ್ ಟೈಮ್ ಗೈಸ್, ಡೋಂಟ್ ವರಿ. ಐ ವಿಲ್ ಟೆಲ್ ಅದರ್ ಚಾನಲ್ಸ್ ಇನ್ ನೆಕ್ಸ್ಟ್ ಫರ್ದರ್ ವಿಡಿಯೋಸ್. ಆ್ಯಂಡ್ ದಿಸ್ ಗೈಸ್, ದಿಸ್ ಈಸ್ ಮೈ ವಿಲೇಜ್, ದಿಸ್ ಈಸ್ ಮೈ ತೋಟ ಓಕೆನಾ. ದಿಸ್ ಗೈಸ್, ದಿಸ್ ಈಸ್ ಮೈ ತೋಟ ಓಕೆ ಗೈಸ್. ಆ್ಯಂಡ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಿದ್ದರೆ ಇವತ್ತೇ ಕ್ರಿಯೇಟ್ ಮಾಡಿಬಿಡಿ. ಯಾಕಂದರೆ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಓಕೆನಾ. ಸೊ ಆಗಲೇ ನಿಮಗೆ ಅದ್ರ ಎಕ್ಸ್ಪೀರಿಯೆನ್ಸ್ ಆಗೋದು ಓಕೆ ಗೈಸ್. ಇವತ್ತಿನ ವೀಡಿಯೋದಲ್ಲಿ ಒಂದು ಚಿಕ್ಕ ಲಾಗ್ ಆಗಿತ್ತು, ನಿಮಗೋಸ್ಕರ ಒಂದು ವೀಡಿಯೋ ಆಯಿತು. ನಾನು ಅನ್ಕೋತೀನಿ ಇದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಿಮಗೆ. ಆ್ಯಂಡ್ ಬಾಯ್ ಗೈಸ್.